ನಿಧಿ ಸಿಕ್ಕಂಥ ಬಡ ಕುಟುಂಬದ ಸಂಕಷ್ಟದ ಕ್ಷಣ ಮಾಹಿತಿ ಕೂಡ ಟಿ.ವಿ. 9 3 ದಿನಗಳಿಂದ ನಿರಂತರ ವರದಿ ಮಾಡ್ತಾ ಇತ್ತು. ಕುಟುಂಬಕ್ಕೆ ಒಂದು ಆಸರೆ ಆಗಬೇಕು, ಜೊತೆಗೆ ಆ ಪುತ್ರನಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಟಿ.ವಿ. 9 2 ದಿನಗಳನ್ನು ಕೂಡ ವರದಿ ಮಾಡಿತ್ತು. ಹೀಗಾಗಿ ಇವತ್ತು ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ಅವರು ಕೂಡ ಲಕ್ಕುಂಡಿ ಗ್ರಾಮಕ್ಕೆ ಭೇಟಿ ನೀಡಿ ಆ ಕುಟುಂಬಕ್ಕೂ ಕೂಡ ಸಾಂತ್ವನ ಹೇಳಿದ್ದಾರೆ, ಧೈರ್ಯ ಹೇಳಿದ್ದಾರೆ. ಏನು ಚಿನ್ನವನ್ನು ವಾಪಸ್ ಕೊಟ್ಟಿದ್ದಕ್ಕಾಗಿ ಸಾಕಷ್ಟು ಪ್ರಶಂಸೆ ಕೂಡ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಟಿ.ವಿ. 9 ವರದಿ ಹಿನ್ನೆಲೆಯಲ್ಲಿ ಇವತ್ತೇನು ಭರವಸೆ ಕೊಟ್ಟಿದ್ದಾರೆ, ಇದೊಂದು ಟಿ.ವಿ. 9 ಒಂದು ಒಳ್ಳೆಯ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಈಗ ಆ ಕುಟುಂಬ ನಮ್ಮ ಜೊತೆ ಇದ್ದ ಮಾತನಾಡೋಣ. ಅಮ್ಮ ಹೇಳಬೇಕು, ಈಗ ನಿಧಿ ಸಿಕ್ಕ ನಂತರ ನಿಮಗೆ ಸಾಕಷ್ಟು ಸಮಸ್ಯೆ ಆಗಿತ್ತು, ಮನೆ ಅತಂತ್ರ ಆಗಿಬಿಟ್ಟಿತ್ತು. ಈಗ ಅಲ್ಲಿ ಮನೆ ಕಟ್ಟಿಸ್ಕೊಡ್ತಾರೋ ಇಲ್ವೋ, ಬೇರೆ ಕಡೆ ಮನೆ ಕೊಡ್ತಾರೋ ಇಲ್ಲ ಅಂತೇಳಿ ಈಗ ಟಿ.ವಿ. 9 ಕೂಡ ನಿರಂತರವಾಗಿ 3 ದಿನದಿಂದ ವರದಿ ಬಿತ್ತರ ಮಾಡಿತ್ತು. ಈಗ ಸಚಿವರು ಬಂದರು, ಏನೆಲ್ಲ ಭರವಸೆ ಕೊಟ್ಟರು? ಎಲ್ಲ ಮಾಡಿ ನಾನು ನಮ್ಮ ಹುಡುಗನ ಶಿಕ್ಷಣ ನಾನು ಒಂದು ಏನೋ ಉದ್ಯೋಗ ಕೊಡ್ತೀನಿ ನಾನು. ನಮ್ಮದು ಒಂದು ಮನೆ ಇಲ್ಲ, ಎಲ್ಲ ಜನ ನೋಡಿ ಅದು ಜನ ಒಳ್ಳೆ ನಾವು ಬೇರೆ ಕಡೆ ಜನ ನೋಡಿ ಕೊಡ್ರಿ. ನಮಗೂ ಒಂದು ಸ್ವಲ್ಪ ಎಲ್ಲೆರ ಉದ್ಯೋಗ ನೋಡಿ ಕೊಡಲ್ಲಿ. ಏನೇನು ಭರವಸೆ ಕೊಟ್ರಮ್ಮ? ಜನವರಿ ಅವಾಗ ಹೇಳ್ತೀನಿ ನಾನು ಎಲ್ಲ ಚೆನ್ನಾಗಿ ನಮ್ಮ ಗಂಡನ ಹೇಳ್ತೀನಿ ನಾನು. ಯಾಕಂದ್ರೆ ನಿಮಗೆ ಖುಷಿ ಅನಿಸುತ್ತೆ? ಖುಷಿ ಅಂತ ಯಾಕಂದ್ರೆ ಹೇಳ್ರಿ, ನೀವು ಗ್ರಾಮಸ್ಥರು ಕೂಡ ಈ ಕುಟುಂಬಕ್ಕೆ ಮನೆ ಸಿಗಬೇಕು, ಆ ಮಗನಿಗೆ ಒಳ್ಳೆ ಶಿಕ್ಷಣ ಸಿಗಬೇಕು ಅಂತೇಳಿ ಎಲ್ಲ ಗ್ರಾಮಸ್ಥರು ಕೂಡ ಒತ್ತಾಯ ಮಾಡಿದ್ರಿ. ಟಿ.ವಿ. 9 ಕೂಡ 3 ದಿನದ ನಿರಂತರ ವರದಿ ಮಾಡ್ತಾ ಇದೆ. ಇವತ್ತು ಸಚಿವರು ಭರವಸೆ ಕೊಟ್ಟಿದ್ದಾರೆ, ಏನು ಹೇಳಕ್ಕೆ ಇಷ್ಟಪಟ್ಟಿದ್ದಾರೆ? ಇಲ್ರಿ, ಅವ್ರಿಗೆ ಒಂದಿಷ್ಟು ಏನಾರ ದಾರಿ ಮಾಡಿಕೊಡ್ರಿ, ಒಂದು ಸ್ವಲ್ಪ ನೌಕರಿ ಕೊಡ್ರಿ, ಇವಾಗ ಮನೆ ಹಿಡಿದು ಜಾಗ ಹಿಡಿದು ಮನೆ ಹಾಕಿಸ್ಕೊಡ್ರಿ. ಮಾಡ್ತೀವಿ ಅಂತ ಹೇಳ್ರಿ, ಜನವರಿ 26 ಮಾಡ್ತೀವಿ ಅಂತ ಹೇಳ್ರಿ. ಅವರು ಜನವರಿ 26 ಮಾಡ್ತೀವಿ ಅಂತ ಹೇಳ್ರಿ, ಭರವಸೆ ಕೊಡ್ತೀವಿ ಅಂತ ಹೇಳ್ರಿ. ಏನು ಆ ಬಂಗಾರಕ್ಕೆ ಆಸೆ ಪಟ್ಟಿಲ್ರಿ, ಆ ಮಗ ತಾಯಿ ಅಜ್ಜಿ ಆಸೆ ಪಡಿಲ್ರಿ. ಬೇಡ ನಮಗೆ ಅದು ಬೇಡ ಅಂತ ವಾಪಸ್ ಕೊಟ್ಟಾರ್ರಿ. ಅದು ಪ್ರಾಮಾಣಿಕ ಕತೆಗೆ ಇವ್ರು ಸ್ವಲ್ಪ ದಾರಿ ಮಾಡಿಕೊಡೋದು ಅಷ್ಟೇ ಕೇಳ್ಕೊತೀರಿ ನಾವು. ಎಲ್ಲ ಚಾಲನೆಗೂ ಧನ್ಯವಾದಗಳು. ಟಿ.ವಿ. 9 3 ದಿನದಿಂದ ನಿರಂತರ ವರದಿ ಮಾಡಕತ್ತದ, ಏನು ಹೇಳ್ತೀರಿ ಟಿ.ವಿ. 9ಗೆ? ಟಿ.ವಿ. 9ಗೆ ಧನ್ಯವಾದಗಳು. ಟಿ.ವಿ. 9ಗೆ ಧನ್ಯವಾದಗಳು ರೀ. ಖುಷಿ ಅದ? ಖುಷಿ ಆಗೈತೆ ರೀ. ಖುಷಿ ಆಗೈತಿ. ಅವರು ಹೇಳ್ಯಾರ ನಾ ಏನ ಹತ್ತಿ ಮಗ್ಗಿ ಎಂದ್ರು ಅವರು ನನಗೆ ಅಮ್ಮಂದ ಭಾಳ ಅಮ್ಮಗ ನಾವು ಭಾಳ ಇದು ಮಾಡ್ಯಾಳಕ್ಕೆ ಅದ್ರ ಮ್ಯಾಗ ಆಸೆ ಪಟ್ಟಿಲ್ಲ ಅವರು. ಒಟ್ಟು ಮಗಳಿಗೆ ನೆಳ್ಳು ಮನೆ ಜಾಗ ಹಿಡಿದು ಕೊಡು ಅನ್ನೋದು ಅದ ಒಂದು ಆಸೆ ಅವ್ರಿಗೆ. ಮೊಮ್ಮಗ ನೌಕರಿದೊಂದು ಆಸೆ. ಅವರು ಊರು ಹಿರಿಯರಿಗೆ ಎಲ್ಲರಿಗೂ ಒಪ್ಪಿಕೊಂಡ್ರ. ಒಬ್ಬರು ಅವ್ರ ಮುಂದೆ ಎಲ್ಲ ಹೇಳಿ ನಾವು ಹಿಂಗ್ರಿ ಅಂತೇಳಿಂದ ಅದಕ್ಕೆ ಒಪ್ಪಿಕೊಂಡ್ರೆ ನಾವು ಹಿರಿಯರ ಮ್ಯಾಗ ನಮ್ಮದು ಬರಸ್ ನಾವು ಸಿದ್ದು ಪಾಟೀಲ್ಗೆ ನಾವು ಬರಸ್. ಈಗ ಟಿ.ವಿ. 9ಗೆ ಏನು ಹೇಳಕ್ಕೆ ಇಷ್ಟಪಡ್ತೀಯಪ್ಪ? ನೀನು ನಿರಂತರ ವರದಿ ಮಾಡಿದೆ, ಒಳ್ಳೆ ಶಿಕ್ಷಣ ಸಿಗಬೇಕು, ನಿಮ್ಮ ಮನೆ ಸಿಗಬೇಕು ಎಲ್ಲ ವರದಿ ಮಾಡಿತ್ತು, ಈಗ ಎಲ್ಲ ಭರವಸೆ ಕೊಟ್ಟಾರ, ಏನು ಹೇಳ್ತೀವಿ? ಧನ್ಯವಾದ ಹೇಳ್ತೀವಿ. ಖುಷಿ ಅದ ನಿನಗೀಗ? ಸಚಿವರು ಏನು ಹೇಳಿದ್ರು ನಿನಗೆ? ಅವರು ಮನೆ ಇದು ಏನು ಕುಟುಂಬಸ್ಥರ ಮಾತು. ಏನು ಟಿ.ವಿ. 9 ನಿರಂತರ ವರದಿ ಮಾಡಿದರೆ ಆ ಹಿನ್ನೆಲೆಯಲ್ಲಿ ಸಚಿವರು ಕೂಡ ನಮಗೆ ಭರವಸೆ ಕೊಟ್ಟಿದ್ದಾರೆ. ಇದು ನಾವು ಇಡೀ ಕುಟುಂಬ ನಾವು ಟಿ.ವಿ. 9ಗೆ ಧನ್ಯವಾದಗಳನ್ನು ಹೇಳ್ತೀವಿ ಅಂತ ಮಾತು ಹೇಳಿದ್ದಾರೆ. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, ಟಿ.ವಿ. 9 ಗದಗ.